ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ನನಗೊಂದು ಅನುಕೂಲ ಆಗುತ್ತೆ ನೋಡಿ ನಿಮ್ಮಿಂದ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋ ಮುಂದಿನವರಿಗೆ ರೀಚ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ನೋಡಿ, ನಾನು ಬೆಳಿಗ್ಗೆ ನಾಷ್ಟ ಮಾಡ್ತಾಯಿದ್ದೀನಿ. ಇವತ್ತು ದೋಸೆ ಮಾಡಬೇಕಂತ ಹೇಳಿ ಚಟ್ನಿ ಮಾಡ್ಕೋತಾ ಇದ್ದೀನಿ ನೋಡಿ. ಎಲ್ಲನೂ ಹುರ್ಕೋತಾ ಇದ್ದೀನಿ. ಚಟ್ನಿ ಐಟಮ್ಮು ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಈಗ ನೋಡಿ ಮಿಕ್ಸಿಗೆ ಹಾಕ್ಕೋಬೇಕು. ಹುಣಸೆ ಹಣ್ಣು, ತೆಂಗಿನ ತುರಿ, ಉಪ್ಪು ಎಲ್ಲನೂ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ದೋಸೆ ಮಾಡ್ಕೋಬೇಕು. ದೋಸೆ ಮಾಡಿಕೊಂಡು ನಾಷ್ಟ ಮಾಡಬೇಕು ನೋಡಿ. ಅಷ್ಟರಲ್ಲಿನೇ 9 ಗಂಟೆ ಆಗಿಬಿಡುತ್ತೆ. ಆಮೇಲೆ ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನೋಡಿ ಸ್ಟಿಚಿಂಗಿಗೆ ಕೂಡಬೇಕು ನೋಡಿ. ಈಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈಗ ನೋಡಿ ಹಂಚು ಇಟ್ಕೋತಾ ಇದ್ದೀನಿ. ದೋಸೆ ಮಾಡಬೇಕಂತ ಹೇಳಿ ಹಂಚಿಟ್ಕೋತಾ ಇದ್ದೀನಿ ನೋಡಿ. ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ಇವತ್ತು. ಅದಕ್ಕೆ ಚಟ್ನಿ ಒಂದೇ ಮಾಡ್ಕೋತಾ ಇದ್ದೀನಿ. ಬೇರೆ ಬೇರೆ ಮಾಡ್ಕೋತಾ ಕೂತ್ರೆ ತುಂಬ ಟೈಮ್ ಹೋಗಿಬಿಡುತ್ತೆ. ಬಟಾಟೆ ಬಾಜಿ ಮಾಡಿದರೆ ಚೆನ್ನಾಗಿರುತ್ತೆ, ಆಲೂಗಡ್ಡೆ ಬಾಜಿ ಮಾಡಿದರೆ. ಆದರೆ ಟೈಮ್ ಇಲ್ಲ ಅದಕ್ಕೆಲ್ಲ. ಸ್ಟಿಚಿಂಗಿಗೆ ಕೂಡಬೇಕು. ಒಂದೇ ಚಟ್ನಿಯಲ್ಲೇ ಮುಗಿಸ್ಬಿಡ್ತೀನಿ ನಾನು. ಏನು ಮಾಡೋದು. ಈಗ ನೋಡಿ ಹಂಚು ಕಾಯ್ತಾ ಇದೆ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಕೂಡ ತಿಳಿಸಿ. ಈಗ ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಹಿಟ್ಟಿಗೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹಂಚು ಕಾದಿರುತ್ತೆ. ಈಗ ದೋಸೆ ಹಾಕ್ಕೋಬೇಕು. ಚಟ್ನಿ ನೋಡಿ ತೆಗಿತಾ ಇದ್ದೀನಿ ಜಾರಿಂದ. ಬೇರೆ ಪಾತ್ರೆಯಲ್ಲಿ ಹಾಕ್ಕೋತಾ ಇದ್ದೀನಿ ಚಟ್ನಿನ. ಈಗ ನೋಡಿ ಜಾರನ್ನು ತೊಳ್ಕೊತಾ ಇದ್ದೀನಿ. ಜಾರು ಆವಾಗಿಂದ ಆವಾಗ ತೊಳ್ಕೊಂಡು ಇಟ್ಬಿಡಿ. ನೀರು ಇಳಿಯೋ ಹಾಗೆ ಡಬ್ಬ ಹಾಕಿ ಇಟ್ಬಿಡಿ. ಇಲ್ಲಾಂದರೆ ಜಾರ್ಗಳು ಕೆಡುತ್ತವೆ. ನೀರಿನ ಅಂಶ ಇದ್ದರೆ ಜಾರ್ಗಳು ಕೆಡುತ್ತವೆ. ಅದಕ್ಕೆ ಆವಾಗಿಂದ ಆವಾಗ ತೊಳೆದು ಒರೆಸಿಟ್ರೆ ಇನ್ನೂ ಒಳ್ಳೆಯದು. ಈಗ ನೋಡಿ ಹಂಚು ಬೇಗ ಕಾಯೋದಿಲ್ಲ. ಅದು ಬೀಡಿನ ಹಂಚು, ಹೀಗಾಗಿ ಬೇಗ ಕಾಯೋದಿಲ್ಲ. ಸ್ವಲ್ಪ ಒಂದು 10-15 ನಿಮಿಷ ಆದರೂ ಬೇಕು ಕಾಯೋದಕ್ಕೆ. ಈಗ ನೋಡಿ ಹಾಕೋತಾ ಇದ್ದೀನಿ ದೋಸೆ. ಮೇಲ್ಗಡೆ ಎಣ್ಣೆ ಬಿಟ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಎಣ್ಣೆ ಹಚ್ಚಿದರೆ ಸರಿಯಾಗಿ ದೋಸೆ ಹಾಕೋದಕ್ಕೆ ಆಗೋದಿಲ್ಲ. ನಾವು ಫಸ್ಟಿಗೆ ಎಣ್ಣೆ ಹಾಕ್ಕೋಬಾರ್ದು. ದೋಸೆ ಹಾಕ್ಕೊಂಡಾದಮೇಲೆ ಎಣ್ಣೆ ಹಾಕ್ಕೋಬೇಕು. ನಾವು ಫಸ್ಟಿಗೆ ಹಾಕಿದರೆ ಚೆನ್ನಾಗಿ ದೋಸೆನೇ ಚೆನ್ನಾಗಿ ಹರಡೋದಿಲ್ಲ ಹಂಚಲ್ಲಿ. ಅದಕ್ಕೆ ನಾವು ಫಸ್ಟಿಗೆ ಹಾಕಬಾರ್ದು ಎಣ್ಣೆನ. ಆಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ದೋಸೆ. ಈಗ ನೋಡಿ ಫಸ್ಟಿಗಲ್ವಾ ಒಂದೇ ಸಲ ಏಳಲ್ಲ ನೋಡಿ. ಈ ಥರ ಬಂದಿದೆ ನೋಡಿ ದೋಸೆ. ಕಡಲೆಬೇಳೆ, ಮೆಂತ್ಯಕಾಳು, ಉದ್ದಿನಬೇಳೆ, ಅಕ್ಕಿ ಇಷ್ಟು ಐಟಮ್ ಹಾಕ್ಕೊಂಡಿದ್ದೀನಿ ನೋಡಿ. ತುಂಬ ಸ್ಮೂತಿಯಾಗಿ ಬರುತ್ತೆ ದೋಸೆ. ಕ್ರಿಸ್ಪಿಯಾಗೂ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಶೇಂಗಾ ಪುಡಿ ಎಲ್ಲ ಇರಬೇಕು, ಇನ್ನೂ ಚೆನ್ನಾಗಿರುತ್ತೆ. ಶೇಂಗಾ ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಮತ್ತೆ ತೆಗಿತಾ ಇದ್ದೀನಿ ದೋಸೆ. ಈಗ
ಒಂದು 4 ಹಾಕ್ಕೊಂಡ್ರೆ ಸಾಕು ನಮಗೆ ಇಬ್ಬರಿಗೆ. ನೋಡಿ, ಈಗ ನಮ್ಮ ತಾಯಿಯವರಿಗೆ ಕೊಡ್ತೀನಿ ದೋಸೆನ. ನಾನು ಕೊಟ್ಟು ಆಮೇಲೆ ನಾನು ಮಾಡ್ಕೋತೀನಿ. ನೋಡಿ, ಹಾಕ್ಕೊಂಡಿದ್ದೀನಿ. ಈಗ ಮೇಲಿಂದ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೋಡಿ, ಆಯಿತು. ನೋಡಿ, ಈಗ ನೋಡಿ ಮಧ್ಯಾಹ್ನ ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ನಾನ ಪೂಜೆ ಎಲ್ಲನೂ ಮುಗಿಸಿದ್ದೀನಿ. ಈಗ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿ ಸಾಂಬಾರು ಮಾಡಬೇಕು ಇವತ್ತು. ಅದಕ್ಕೆ ಎಲ್ಲನೂ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ನೋಡಿ, ಈಗ ಬೆಂಡೆಕಾಯನ್ನು ಕಟ್ ಮಾಡಿ ಆಮೇಲೆ ತೆಂಗಿನ ತುರಿ ಎಲ್ಲ ಟೊಮೆಟೊ ಎಲ್ಲನೂ ಕಟ್ ಮಾಡ್ಕೋಬೇಕು. ಈಗ ನೋಡಿ ಕಟ್ ಮಾಡ್ಕೊಂಡಾಯಿತು. ಈಗ ಇದು ಬೆಂಡೆಕಾಯಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಯಾರಾದರೂ ಬೆಂಡೆಕಾಯಿ ಸಾಂಬಾರು ಬರಲ್ಲ ಅನ್ನೋರು ಈ ರೀತಿ ಮಾಡ್ಕೋಬೇಕು. ನೋಡ್ಕೊಳ್ಳಿ, ಬೆಂಡೆಕಾಯಿಯನ್ನು ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿ ಸ್ವಲ್ಪ ಲೋಳೆ ಬರುತ್ತೆ, ಅದೆಲ್ಲನೂ ಹೋಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಳ್ಳೋದ್ರಿಂದ ಲೋಳೆ ಎಲ್ಲ ಹೋಗುತ್ತೆ. ಈಗ ನೋಡಿ, ತೆಂಗಿನ ತುರಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಹುಣಸೆ ಹಣ್ಣು, ಆಮೇಲೆ ಕೊತ್ತಂಬರಿ ಕಾಳು, ಅರಿಶಿನ ಪುಡಿ, ಆಮೇಲೆ ಒಂದು 3-4 ಮೆಣಸಿನಕಾಯಿ, ಒಣಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಆಮೇಲೆ ಒಂದು ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೊಂಡು ಹಾಕ್ಕೋಬೇಕು ಲಾಸ್ಟಿಗೆ. ಈಗ ನೋಡಿ, ಬೆಂಡೆಕಾಯಿ ಹುರ್ಕೊಂಡು ನಾನು ಈರುಳ್ಳಿ ಹುರ್ಕೋತೀನಿ. ಈಗ ನೋಡಿ, ಇದೇ ರೀತಿ ಬೆಂಡೆಕಾಯಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಳ್ಳೋದ್ರಿಂದ ಎಲ್ಲ ಲೋಳೆನೂ ಹೋಗುತ್ತೆ, ಸಾರು ಚೆನ್ನಾಗಾಗತ್ತೆ. ನೋಡಿ, ಹುರಿಲಿಲ್ಲ ಅಂದರೆ ಸಾರು ಚೆನ್ನಾಗಾಗಲ್ಲ, ಒಂಥರ ಅಂಟಂಟಾಗಿ ಬರುತ್ತೆ. ಅದಕ್ಕೆ ನಾವು ಹುರ್ಕೋಬೇಕು. ನೋಡಿ, ಈ ರೀತಿ ಹುರ್ಕೋಬೇಕು ಚೆನ್ನಾಗಿ. ಟೊಮೆಟೊ ಕೂಡ ಹುರ್ಕೋಬೇಕು. ಹುರ್ಕೊಂಡು ಮಸಾಲೆಯಲ್ಲೇ ಟೊಮೆಟೊ ಕೂಡ ಹಾಕಬೇಕು. ಸಾರು ಟೇಸ್ಟಿಯಾಗಿ ಬರುತ್ತೆ. ದೊಡ್ಡ ಟೊಮೆಟೊ ಆದರೆ ಒಂದು 2 ತೊಗೊಂಡ್ರೆ ಸಾಕು. ನಾನು ಚಿಕ್ಕ ಒಂದು 4 ತೊಗೊಂಡಿದ್ದೀನಿ. ನೋಡಿ, ಹುರ್ಕೊಂಡಾಯಿತು. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುರ್ಕೋತಾ ಇದ್ದೀನಿ. ನೋಡಿ, ಅದರಲ್ಲಿ ಟೊಮೆಟೊ ಕೂಡ ಹಾಕ್ಕೋತೀನಿ. ನೋಡಿ, ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಇದನ್ನು ಲಾಸ್ಟಿಗೆ ಮಸಾಲೆಯಲ್ಲೇ ಹಾಕಿ ರುಬ್ಬಿ ತೆಗಿಬೇಕು. ನೋಡಿ, ಸಾರು ತುಂಬ ಟೇಸ್ಟಿ ಆಗುತ್ತೆ. ಬೆಂಡೆಕಾಯಿ ಸಾಂಬಾರು ಅನ್ನದಲ್ಲಿ, ಚಪಾತಿಲಿ, ಮುದ್ದೆಲಿ ಎಲ್ಲದರಲ್ಲೂ ಮ್ಯಾಚ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಹುರ್ಕೊಂಡಾಯಿತು. ಈಗ ಮಿಕ್ಸಿಲಿ ಹಾಕ್ಕೋತಾ ಇದ್ದೀನಿ. ನೋಡಿ, ಜಾರ್ ಸಣ್ಣದಿದೆ ಅಂತ ಹೇಳಿ ಟೊಮೆಟೊ ಲಾಸ್ಟಿಗೆ ಇನ್ನೊಂದು ಸಲ ರುಬ್ಕೋತೀನಿ. ಈಗ ನೋಡಿ, ಇನ್ನೊಂದು ಸಲ ಹಾಕ್ಕೊಂಡಿದ್ದೀನಿ. ಈಗ ರುಬ್ಬಿ ಆದಮೇಲೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಟ್ಟು ಮಸಾಲೆನ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಬೆಂಡೆಕಾಯನ್ನು ಹಾಕಬೇಕು. ಮೊದಲಿಗೆ ಬೆಂಡೆಕಾಯಿ ಹಾಕಬಾರ್ದು. ಈಗ ನೋಡಿ, ರುಬ್ಬಿ ಆಯಿತು. ಈಗ ಒಗ್ಗರಣೆ ಕೊಡೋಣ. ಒಂದು ಪಾತ್ರೆ ಇಟ್ಟು ಒಗ್ಗರಣೆ ಕೊಡೋಣ. ನೋಡಿ, ಎಣ್ಣೆ ಹಾಕೋತಾ ಇದ್ದೀನಿ. 3-4 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ಕೋಬೇಕು ಒಗ್ಗರಣೆಯಲ್ಲಿ. ಕರಿಬೇವು ಎಲ್ಲನೂ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಈಗ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಸರಿಯಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಹದ ಮಾಡ್ಕೋಬೇಕು ಸಾರನ್ನು.
ಒಂದು ಸಾರಿದ್ರೆ ಸಾಕು, ಊಟ ಅಷ್ಟು ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿ ಆಗುತ್ತೆ ಬೆಂಡೆಕಾಯಿ ಸಾಂಬಾರು. ನೋಡಿ, ಈ ಥರ ಹದ ಮಾಡ್ಕೋಬೇಕು ನೀರು ಹಾಕ್ಕೊಂಡು. ಆಮೇಲೆ ಇದನ್ನು ಚೆನ್ನಾಗಿ ಕುದಿ ಬರಬೇಕು ನೋಡಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೋಬೇಕು, ಉಪ್ಪು ಮತ್ತು ಬೆಲ್ಲ. ಚೆನ್ನಾಗಿ ಕುದಿ ಬರಬೇಕು ನೋಡಿ. ಅಲ್ಲಿವರೆಗೂ ನಾನು ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಕುದಿ ಬರೋವರೆಗೂ ಎಲ್ಲನೂ ಪಾತ್ರೆಗಳನ್ನು ತೊಳ್ಕೊತೀನಿ ನೋಡಿ. ನಾವು ಸಮಯನ ಸ್ವಲ್ಪ ವೇಸ್ಟ್ ಮಾಡಬಾರ್ದು. ಆವಾಗಿಂದ ಆವಾಗ ಎಲ್ಲನೂ ಕೆಲಸನೂ ಮಾಡ್ಕೊಂಬಿಡಬೇಕು. ಅಂದರೆ ನಾವು ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ಬೋದು. ಮನೆ ಕೆಲಸ, ಸ್ಟಿಚ್ಚಿಂಗು ಮತ್ತು ಬೇರೆ ಏನಾದರೂ ಕೆಲಸ ಇದ್ದೇ ಇರುತ್ತೆ. ಅದನ್ನೆಲ್ಲನೂ ನಾವು ನಿಭಾಯಿಸ್ಕೊಂಡು ಹೋಗ್ಬೋದು. ಒಂದೇ ಕೆಲಸ ಮಾಡ್ತಾ ಅಲ್ಲೇ ನಿಂತ್ಕೊಂಡ್ರೆ ತುಂಬ ಸಮಯ ವೇಸ್ಟ್ ಆಗಿಬಿಡುತ್ತೆ. ಆ ರೀತಿ ಮಾಡೋದರಿಂದ ಯಾವ ಕೆಲಸನೂ ಆಗೋದಿಲ್ಲ. ಬೇರೆ ಕೆಲಸಗಳು ಹಾಗೆ ಕೂಡುತ್ತವೆ. ಹೀಗಾಗಿ ನಾವು ಈ ಥರ ಕೆಲಸ ಮಾಡಿಕೊಂಡಾಗ ನಮ್ಮ ಎಲ್ಲ ಕೆಲಸನೂ ನಾವು ಅದೇ ಸಮಯದಲ್ಲಿ ಅಲ್ಲಿಗೆ ಮಾಡಿಕೊಂಡು ಮುಗಿಸ್ಬಹುದು. ಹೆಣ್ಣು ಮಕ್ಕಳು ಎಷ್ಟು ಚುರುಕಾಗಿದ್ರೂ ಕಡಿಮೆ ನೋಡಿ. ಮನೆ ನಿಭಾಯಿಸೋದಂದರೆ ಸುಮ್ಮನೆ ಅಲ್ಲ, ತುಂಬ ಕಷ್ಟ ಇದೆ. ಪ್ರತಿಯೊಂದು ಕೆಲಸನೂ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ಕುದಿ ಬಂದಿದೆ, ಬೆಂಡೆಕಾಯನ್ನು ಹಾಕ್ಕೊಂಡು ಅದು ಚೆನ್ನಾಗಿ 1-2-3 ಕುದಿ ಬರಬೇಕು. ಅಲ್ಲಿಗೆ ಸ್ವಲ್ಪ ಬೇಯಬೇಕು. ಈಗ ನಾವು ಹುರ್ಕೊಂಡಿರೋದ್ರಿಂದ ಅರ್ಧ ಬೆಂದಿರುತ್ತೆ ಅವು. ಈಗ 1-2-3 ಕುದಿ ಚೆನ್ನಾಗಿ ಬಂದರೆ ಬೆಂದು ಬಿಡುತ್ತೆ. ಆಮೇಲೆ ಗ್ಯಾಸನ್ನು ಆಫ್ ಮಾಡ್ಕೋಬೇಕು ನೋಡಿ. ಅಲ್ಲಿಗೆ ಸಾಂಬಾರು ಆಗಿಬಿಡುತ್ತೆ. ಅಷ್ಟರಲ್ಲೇ ನನ್ನ ಪಾತ್ರೆ ಕೂಡ ತೊಳೆದಾಗುತ್ತೆ ನೋಡಿ. ಕ್ಲೀನಿಂಗು ಎಲ್ಲ ಆಗುತ್ತೆ. ಈ ರೀತಿ ನಾವು ಪ್ರತಿದಿನ ನಮ್ಮ ಕೆಲಸನ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿ ನಿಭಾಯಿಸಬೇಕು ನೋಡಿ ಹೆಣ್ಣುಮಕ್ಕಳು. ಆಗ ನಮ್ಮ ಸಮಯನೂ ಉಳಿತಾಯ ಆಗುತ್ತೆ. ನಮ್ಮ ಕೆಲಸಗಳು ಎಲ್ಲ ಕೆಲಸಗಳು ಆಗುತ್ತವೆ ನೋಡಿ. ನೀವೇನಂತೀರ ಇದಕ್ಕೆ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಹೇಗೆ ಬಂದಿದೆ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟು ನನಗೆ ತುಂಬಾ ಮುಖ್ಯ ನೋಡಿ. ದಯವಿಟ್ಟು ಎಲ್ಲರೂ ನೋಡಿದವರೆಲ್ಲರೂ ಕಮೆಂಟ್ ಮಾಡಿ ಪ್ಲೀಸ್. ಈಗ ನೋಡಿ, ಕುದಿ ಬಂದಿದೆ. ಈ ರೀತಿ ಬಂದಿದೆ ನೋಡಿ ಸಾಂಬಾರು. ನೀವು ಕೂಡ ಒಮ್ಮೆ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಸಾಂಬಾರು. ಎಲ್ಲದಕ್ಕೂ ಆಗುತ್ತೆ ನೋಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.